ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿರುತ್ತೆ, ಅವರ ಗುಣ ಸ್ವಭಾವಗಳೇನು, ಅವರು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು, ಅವರು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ, ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ, ಅವರ ವೈವಾಹಿಕ ಜೀವನ ಹೇಗಿರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ, ಅದಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ಮಾಹಿತಿ ನಿಜಕ್ಕೂ ಮಿಥುನ ರಾಶಿಯವರಿಗೆ ತುಂಬ ಉಪಯೋಗವಾಗುತ್ತೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ಮಿಥುನ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ಮಿಥುನ ರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ನೋಡೋದಾದರೆ, ಇವರು ಅಸಾಧಾರಣವಾಗಿ ಸಂವಹನಶೀಲರು ಮತ್ತು ತಮ್ಮ ಆಲೋಚನೆಗಳನ್ನು ಇತರರೊಂದಿಗೆ ಸರಾಗವಾಗಿ ವ್ಯಕ್ತಪಡಿಸುತ್ತಾರೆ. ಅವರು ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಆನಂದಿಸುತ್ತಾರೆ ಮತ್ತು ತಮ್ಮ ಆಲೋಚನೆಗಳನ್ನು ಮೋಡಿ ಮತ್ತು ಸರಾಗವಾಗಿ ವ್ಯಕ್ತಪಡಿಸುವ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಮಿಥುನ ರಾಶಿಯವರು ತಮ್ಮ ತ್ವರಿತ ಮತ್ತು ಬುದ್ಧಿವಂತ ಹಾಸ್ಯ ಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದಾರೆ. ಅವರು ಸಾಮಾನ್ಯವಾಗಿ ತಮ್ಮ ಬುದ್ಧಿವಂತಿಕೆಯನ್ನು ಇತರರನ್ನು ರಂಜಿಸಲು ಮತ್ತು ಸಾಮಾಜಿಕ ಸಂದರ್ಭಗಳಲ್ಲಿ ಮನಸ್ಥಿತಿಯನ್ನು ಹಗುರಗೊಳಿಸಲು ಬಯಸುತ್ತಾರೆ. ಅವರ ಹಾಸ್ಯದ ಮಾತುಗಳು ಮತ್ತು ತಮಾಷೆಯ ಹಾಸ್ಯಗಳು ಅವರನ್ನು ಆಕರ್ಷಕ ಮತ್ತು ಆನಂದದಾಯಕ ಸಹಚರರನ್ನಾಗಿ ಮಾಡುತ್ತವೆ. ಮಿಥುನ ರಾಶಿಯವರು ನಿರಂತರವಾಗಿ ತಮ್ಮ ಪರಿಧಿಯನ್ನು ವಿಸ್ತರಿಸಲು ಮತ್ತು ಜೀವನದ ವಿವಿಧ ಮುಖಗಳನ್ನು ಅನ್ವೇಷಿಸಲು ಪ್ರಯತ್ನಿಸುತ್ತಾರೆ. ಅವರನ್ನು ಜೀವಮಾನವಿಡೀ ಕಲಿಯುವವರು ಮತ್ತು ಸಾಹಸಿಗರನ್ನಾಗಿ ಮಾಡುತ್ತದೆ. ಮಿಥುನ ರಾಶಿಯವರು ದೈನಂದಿನ ಸಂದರ್ಭಗಳಲ್ಲಿ ಹಾಸ್ಯವನ್ನು ಕಂಡುಕೊಳ್ಳುವ ನೈಸರ್ಗಿಕ ಕೌಶಲ್ಯವನ್ನು ಹೊಂದಿದ್ದಾರೆ. ಅವರು ತಮ್ಮ ಸುತ್ತಮುತ್ತಲಿನವರಿಗೆ ಸಂತೋಷ ಮತ್ತು ನಗುವನ್ನು ತರಲು ಜೀವನಕ್ಕೆ ತಮ್ಮ ತಮಾಷೆಯ ಮತ್ತು ಹಗುರವಾದ ವಿಧಾನವನ್ನು ಬಳಸುತ್ತಾರೆ. ಯಾವಾಗಲೂ ಕಲಿಯಲು, ಅನ್ವೇಷಿಸಲು ಮತ್ತು ಇತರರೊಂದಿಗೆ ಸಂಪರ್ಕ ಸಾಧಿಸಲು ಉತ್ಸುಕರಾಗಿರುತ್ತಾರೆ. ಅವರ ಕುತೂಹಲ ಮತ್ತು ಹಠಾತ್ ಪ್ರವೃತ್ತಿಯು ಕೆಲವೊಮ್ಮೆ ಅವರನ್ನು ಮೂರ್ಖ ಅಥವಾ ಹಠಾತ್ ಪ್ರವೃತ್ತಿಯಾಗಿ ಕಾಣುವಂತೆ ಮಾಡುತ್ತದೆ. ಇನ್ನು ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ಮಿಥುನ ರಾಶಿಯವರು ವೈವಿಧ್ಯಮಯ ಕೌಶಲ್ಯ ಮತ್ತು ಉದ್ಯಮಶೀಲತಾ ಮನೋಭಾವವನ್ನು ಹೊಂದಿದ್ದು, ಅವರು ವಿವಿಧ ವ್ಯವಹಾರ ಉದ್ಯಮಗಳಲ್ಲಿ ಅಭಿವೃದ್ಧಿ ಹೊಂದಬಹುದು. ವಿವರಣೆ ಮತ್ತು ವೆಬ್ ವಿನ್ಯಾಸದಿಂದ ಅನುವಾದ ಮತ್ತು ವಿಷಯ ಮಾರ್ಕೆಟಿಂಗ್ ಏಜೆನ್ಸಿಗಳವರೆಗೆ ಮಿಥುನ ರಾಶಿಯವರು ಸೃಜನಶೀಲ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಸಾಮಾಜಿಕ ಮಾಧ್ಯಮ ಮಾರ್ಕೆಟಿಂಗ್, ಜೀವನ ತರಬೇತಿ ಮತ್ತು ಪ್ರವಾಸೋದ್ಯಮ ಅವರು ವ್ಯವಹಾರಕ್ಕಾಗಿ ಎದುರು ನೋಡಬಹುದಾದ ಕೆಲವು ಸಂಭಾವ್ಯ ಕೈಗಾರಿಕೆಗಳಾಗಿವೆ. ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ಮಿಥುನ ರಾಶಿಯವರು ವಿವಿಧ ಪಾತ್ರಗಳಲ್ಲಿ ಮಿಂಚುತ್ತಾರೆ. ಅವರು ವಿಚಿತ್ರವಾದ ಅಡ್ಡ ಪಾತ್ರಗಳಾಗಿ ಮಿಂಚುತ್ತಾರೆ. ಯಾವುದೇ ಪಾತ್ರಕ್ಕೆ ಹಾಸ್ಯ ಮತ್ತು ಮೋಡಿ ತುಂಬುತ್ತಾರೆ. ಅವರು ವಕೀಲರು, ಬರಹಗಾರರು, ಸಂವಹನಕಾರರು ಅಥವಾ ಪ್ರಭಾವಶಾಲಿಗಳಾಗಿರಲು ಆಯ್ಕೆ ಮಾಡಿಕೊಳ್ಳಬಹುದು. ಮಿಥುನ ರಾಶಿಯವರು ತಮ್ಮ ವರ್ಚಸ್ವಿ ಪ್ರಭಾವಲಯದೊಂದಿಗೆ ಅವರು ನಿಯೋಜಿಸಲಾದ ಯಾವುದೇ ಪ್ರೊಫೈಲ್ಗೆ ಹೊಂದಿಕೊಳ್ಳಬಹುದು. ಮಿಥುನ ರಾಶಿಯವರ ಹಣಕಾಸಿನ ವಿಷಯದ ಬಗ್ಗೆ ಹೇಳುವುದಾದರೆ, ತಮ್ಮ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಹಣಕಾಸಿನ ಯೋಜನೆಗೆ ಅಂಟಿಕೊಳ್ಳುವುದು ಸವಾಲಿನ ಸಂಗತಿಯಾಗಿ ಕಾಣಬಹುದು. ಹಿಂಜರಿಯುವ ಅವರ ಪ್ರವೃತ್ತಿಯು ಹೂಡಿಕೆಗಳು ಸ್ಥಗಿತಗೊಳ್ಳಲು ಮತ್ತು ಅವಕಾಶಗಳನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು. ಆದಾಗ್ಯೂ ಕಾಲಾನಂತರದಲ್ಲಿ ಹಣಕಾಸು ನಿರ್ವಹಣೆಯ ಏರಿಳಿತಗಳು ಅವರಿಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಹತ್ವವನ್ನು ಕಲಿಸುತ್ತದೆ. ಇನ್ನು ಹಿರಿಯರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದರೆ, ಮಿಥುನ ರಾಶಿಯವರು ತಮ್ಮ ಹಿರಿಯರಲ್ಲಿ ಪೂರ್ಣ ಯೌವನದ ಮನೋಭಾವವನ್ನು ಹೊಂದಿರುತ್ತಾರೆ ಮತ್ತು ಅವರ ಕುತೂಹಲಕಾರಿ ಸ್ವಭಾವವು ಅವರನ್ನು ತೃಪ್ತಿಪಡಿಸುತ್ತದೆ. ಅವರು ತಮ್ಮ ಹಿರಿಯರೊಂದಿಗೆ ಕಥೆಗಳನ್ನು ಹಂಚಿಕೊಳ್ಳುವುದನ್ನು ಇಷ್ಟಪಡುತ್ತಾರೆ. ಅವರು ತಮ್ಮ ಹೆತ್ತವರೊಂದಿಗೆ, ವಿಶೇಷವಾಗಿ ಅವರ ತಂದೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಯ್ದುಕೊಳ್ಳುತ್ತಾರೆ. ಆದರೆ ಅವರು ತಮ್ಮ ವೈಯಕ್ತಿಕ ಜೀವನದ ಅಂಶಗಳನ್ನು ಖಾಸಗಿಯಾಗಿ ಇಡಬಹುದು. ಇನ್ನು ಕಿರಿಯರೊಂದಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದರೆ, ಮಿಥುನ ರಾಶಿಯವರು ತಮ್ಮ ಒಡ ಹುಟ್ಟಿದವರೊಂದಿಗೆ ಬಲವಾದ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಾರೆ. ಅವರು ತಮಾಷೆಯ ಮತ್ತು ಜಿಜ್ಞಾಸೆಯ ನಡವಳಿಕೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಕಿರಿಯ ಸಹೋದರರು ಅಥವಾ ಮಕ್ಕಳೊಂದಿಗೆ ಮೋಜಿನ ಮತ್ತು ಕ್ರಿಯಾತ್ಮಕ ಸಂಬಂಧವನ್ನು ಬೆಳೆಸುತ್ತಾರೆ.
ಪೋಷಕರಂತೆ ಮಿಥುನ ರಾಶಿಯವರು ತಮ್ಮ ಮನೆಗಳಲ್ಲಿ ಹಾಸ್ಯ ಮತ್ತು ಬೌದ್ಧಿಕ ಪ್ರಚೋದನೆಯನ್ನು ತುಂಬುತ್ತಾರೆ. ಸ್ನೇಹಿತನಿಗೆ ಇವರ ವರ್ತನೆ ಹೇಗಿರುತ್ತೆ ಅಂದರೆ, ಮಿಥುನ ರಾಶಿಯವರು ಉತ್ಸಾಹ ಮತ್ತು ಸಾಹಸವನ್ನು ನೀಡುವ ಸ್ನೇಹಗಳಿಗೆ ಆಕರ್ಷಿತರಾಗುತ್ತಾರೆ. ಸ್ವಾಭಾವಿಕತೆ ಮತ್ತು ಪರಿಶೋಧನೆಯ ಸಮಾನ ಅರ್ಥವನ್ನು ಹಂಚಿಕೊಳ್ಳುವ ಸ್ನೇಹಿತರೊಂದಿಗೆ ಹೊಂದಾಣಿಕೆಯನ್ನು ಕಂಡುಕೊಳ್ಳುತ್ತಾರೆ. ಆದಾಗ್ಯೂ ಮಿಥುನ ರಾಶಿಯವರು ತಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ ಮತ್ತು ತಮ್ಮ ಸ್ನೇಹಿತರು ಏನು ಮಾಡಬೇಕೆಂದು ಹೇಳುವುದನ್ನು ಇಷ್ಟಪಡುವುದಿಲ್ಲ. ಬದಲಾಗಿ ಅವರು ಬೆಂಬಲ ಮತ್ತು ಸಲಹೆಯನ್ನು ನೀಡಲು ಮತ್ತು ಹೊಸ ಅನುಭವಗಳೊಂದಿಗೆ ತಮ್ಮ ಸ್ನೇಹಿತರ ಗಮನವನ್ನು ಬೇರೆಡೆಗೆ ತಿರುಗಿಸಲು ಬಯಸುತ್ತಾರೆ. ಇನ್ನು ಮಿಥುನ ರಾಶಿಯವರು ಯಾವ ರಾಶಿಯವರ ಜೊತೆ ಹೊಂದಾಣಿಕೆಯಿಂದ ಇರುತ್ತಾರೆ ಅಂತ ನೋಡೋದಾದರೆ, ಕುಂಭ ಮತ್ತು ತುಲಾ ರಾಶಿಯವರಂತಹ ವಾಯು ರಾಶಿಯವರೊಂದಿಗೆ ಬಲವಾದ ಸ್ನೇಹ ಮತ್ತು ಪ್ರಣಯ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಮೇಷ, ಸಿಂಹ ಮತ್ತು ಧನಸ್ಸು ರಾಶಿಯವರಂತಹ ಅಗ್ನಿ ರಾಶಿಯವರು ಸಹ ತಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಹಂಚಿಕೊಂಡಿರುವುದರಿಂದ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ. ಆದಾಗ್ಯೂ ಮಿಥುನ ರಾಶಿಯವರು ವೃಷಭ, ಕನ್ಯಾ ಮತ್ತು ಮಕರ ರಾಶಿಯವರಂತಹ ಭೂಮಿಯ ರಾಶಿಯವರೊಂದಿಗೆ ಹೋರಾಡಬಹುದು. ಇನ್ನು ಸಹೋದ್ಯೋಗಿಗಳೊಂದಿಗೆ ವರ್ತನೆ ಹೇಗಿರುತ್ತೆ ಅಂದರೆ, ಸಹೋದ್ಯೋಗಿಗಳೊಂದಿಗೆ ಮಿಥುನ ರಾಶಿಯವರು ಕಾರ್ಯನಿರತ ಕೆಲಸದ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಹಲವಾರು ಯೋಜನೆಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ಮಿಥುನ ರಾಶಿಯವರು ವೈವಿಧ್ಯತೆಯನ್ನು ಗೌರವಿಸುತ್ತಾರೆ ಮತ್ತು ವಿಭಿನ್ನ ಹಿನ್ನೆಲೆಯ ಸಹೋದ್ಯೋಗಿಗಳೊಂದಿಗೆ ತೊಡಗಿಸಿಕೊಳ್ಳುವುದನ್ನು ಆನಂದಿಸುತ್ತಾರೆ. ತಂಡದೊಳಗೆ ಒಳಗೊಳ್ಳುವಿಕೆಯ ಪ್ರಜ್ಞೆಯನ್ನು ಬೆಳೆಸುತ್ತಾರೆ. ಅವರು ಸಹೋದ್ಯೋಗಿಗಳೊಂದಿಗೆ ಬಲವಾದ ಸಂಬಂಧಗಳನ್ನು ರೂಪಿಸುತ್ತಾರೆ. ಉತ್ಪಾದಕ ಮತ್ತು ಆನಂದದಾಯಕ ಕೆಲಸದ ವಾತಾವರಣಕ್ಕೆ ಕೊಡುಗೆ ನೀಡುತ್ತಾರೆ. ಇವರ ಪ್ರೀತಿ ಮದುವೆ ಬಗ್ಗೆ ನೋಡೋದಾದರೆ, ಮಿಥುನ ರಾಶಿಯವರು ಬದ್ಧತೆಗಳ ಬಗ್ಗೆ ಹಿಂಜರಿಕೆ ತೋರುವುದರಿಂದ ಅವರನ್ನು ರಾಶಿಚಕ್ರದ ಆಟಗಾರರು ಎಂದು ಕರೆಯಲಾಗುತ್ತೆ. ಬೌದ್ಧಿಕವಾಗಿ ಅವರನ್ನು ಉತ್ತೇಜಿಸುವ ಯಾರಾದರೂ ಸಿಗುವವರೆಗೆ ಅವರು ತಮ್ಮ ಆಯ್ಕೆಗಳನ್ನು ಮುಕ್ತವಾಗಿಡಲು ಬಯಸುತ್ತಾರೆ. ಮದುವೆಗೆ ಬದ್ಧರಾದ ನಂತರ ಮಿಥುನ ರಾಶಿಯವರು ಅತ್ಯಂತ ನಿಷ್ಠಾವಂತರು. ತಮ್ಮ ಸಂಬಂಧದಲ್ಲಿ ಸಂವಹನ ಮತ್ತು ಸ್ಪಂದಿಸುವಿಕೆಯನ್ನು ಗೌರವಿಸುತ್ತಾರೆ. ಇನ್ನು ಅದೃಷ್ಟದ ರತ್ನಗಳು ಯಾವುವೆಂದರೆ, ಮಿಥುನ ರಾಶಿಯವರಿಗೆ ಹಸಿರು, ಹಳದಿ ಮತ್ತು ಕಿತ್ತಳೆ ಬಣ್ಣ ಸೇರಿವೆ. ಇವು ಅವರಿಗೆ ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಅವರ ಅದೃಷ್ಟದ ಕಲ್ಲುಗಳು ಅಕ್ವಾಮರಿನ್ ಮತ್ತು ಅಗೇಟ್. ಮಿಥುನ ರಾಶಿಯ ವ್ಯಕ್ತಿಗಳು 5 ಮತ್ತು 6 ಸಂಖ್ಯೆಗಳಲ್ಲಿ ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ. ಜೊತೆಗೆ 14, 23 ಮತ್ತು 32ರಂತಹ 9ವರೆಗಿನ ಸಂಖ್ಯೆಗಳಲ್ಲಿಯೂ ಸಹ ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ. ಇನ್ನು ಇವರು ಪೂಜಿಸಬೇಕಾಗಿರುವ ದೇವರು ಯಾರೆಂದರೆ, ಮಿಥುನ ರಾಶಿಯ ವ್ಯಕ್ತಿಗಳು ತಮ್ಮ ದೇವತೆಯಾದ ದುರ್ಗಾದೇವಿಯನ್ನು ಪೂಜಿಸುವುದರಲ್ಲಿ ಭಕ್ತಿಯನ್ನು ಕಾಣುತ್ತಾರೆ. ಮಿಥುನ ರಾಶಿಯ ಆಡಳಿತ ಗ್ರಹವಾದ ಬುಧನು ತನ್ನ ಸ್ಥಳೀಯರಿಗೆ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಆಶೀರ್ವಾದಗಳನ್ನು ನೀಡುತ್ತಾನೆ. ಅವರ ಮಾನಸಿಕ ಸಾಮರ್ಥ್ಯ ಮತ್ತು ತ್ವರಿತ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತಾನೆ. ಇನ್ನು ಕೆಲವು ಸಲಹೆಗಳು ಯಾವುವೆಂದರೆ, ಹೊಸ ಆಸಕ್ತಿಗಳನ್ನು ಅನ್ವೇಷಿಸಿ ಮತ್ತು ನಿಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳಲು ಮತ್ತು ತೃಪ್ತಿಪಡಿಸಲು ಕುತೂಹಲದಿಂದಿರಿ. ನಿಮ್ಮನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಮತ್ತು ಇತರರೊಂದಿಗೆ ಆಳವಾದ ಸಂಪರ್ಕಗಳನ್ನು ಬೆಳೆಸಲು ಪರಿಣಾಮಕಾರಿ ಸಂವಹನ ಕೌಶಲ್ಯಗಳನ್ನು ಅಭ್ಯಾಸ ಮಾಡಿ. ಜೀವನದ ಬದಲಾವಣೆಗಳನ್ನು ಸರಾಗವಾಗಿ ನ್ಯಾವಿಗೇಟ್ ಮಾಡಲು ಮತ್ತು ಅವು ಉದ್ಭವಿಸಿದಂತೆ ಅವಕಾಶಗಳನ್ನು ಬಳಸಿಕೊಳ್ಳಲು ಹೊಂದಿಕೊಳ್ಳುವವರಾಗಿರಿ. ಇನ್ನು ಮಿಥುನ ರಾಶಿಯವರಿಗೆ ಅವರ ಜೀವನದಲ್ಲಿ 37ನೇ ವರ್ಷದಲ್ಲಿ ದೊಡ್ಡ ಗಂಡಾಂತರ ಎದುರಾಗುತ್ತೆ. ನೀರಿನಲ್ಲಿ ತೊಂದರೆ ಆಗಬಹುದು, ವಾಹನದಲ್ಲಿ ದೊಡ್ಡ ಅಪಘಾತವಾಗಬಹುದು ಅಥವಾ ದೊಡ್ಡ ಮಟ್ಟದಲ್ಲಿ ಮಾನಹಾನಿಯಾಗಬಹುದು ಮತ್ತು ಧನಹಾನಿಯೂ ಆಗಬಹುದು. ಇದರಿಂದ ಚೇತರಿಸಿಕೊಳ್ಳಲು ಬಹಳ ವರ್ಷಗಳೇ ಕಳೆದು ಹೋಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಇದಂತೂ ಖಂಡಿತವಾಗಿಯೂ ಆಗುತ್ತೆ. ಹಾಗಾಗಿ ಆದಷ್ಟು ಜಾಗರೂಕರಾಗಿರಿ. ನಿಮ್ಮ ಮಾತಿನಲ್ಲಿ ಹಿಡಿತವಿರಲಿ. ಇನ್ನು ಕೆಲವು ಪರಿಹಾರಗಳೇನು ಅಂದರೆ, ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಮೈಂಡ್ಫುಲ್ನೆಸ್ಸನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಅಥವಾ ಯೋಗಾಭ್ಯಾಸದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಇದರಿಂದ ನೀವು ಸ್ಥಿರವಾಗಿರಲು ಮತ್ತು ಪ್ರಕ್ಷುಬ್ಧ ಶಕ್ತಿಯನ್ನು ಪ್ರಸಾರ ಮಾಡಬಹುದು. ಇದರ ಜೊತೆಗೆ ಮುಖ್ಯವಾಗಿ ಏನು ಮಾಡಬೇಕೆಂದರೆ, ನಿಮ್ಮ ಇಷ್ಟ ದೇವರ ಪೂಜೆ ಮಾಡಿ, ಹೂವಿನಿಂದ ಅಷ್ಟೋತ್ತರವನ್ನು ಮಾಡಿ, ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಇದರಿಂದ ನಿಮ್ಮ ಗಂಡಾಂತರಗಳು ತೊಲಗಿ ಹೋಗುತ್ತೆ. ಆದಷ್ಟು ದೇವರ ಧ್ಯಾನದಲ್ಲಿರಿ. ಹೆದರುವ ಅವಶ್ಯಕತೆ ಇಲ್ಲ. ನೀವು ಪೂಜಿಸುವ ದೇವರೇ ನಿಮ್ಮನ್ನು ಕಾಪಾಡುತ್ತಾನೆ. ಆದಷ್ಟು ಶಾಂತ ಚಿತ್ತದಿಂದ ಇರಿ. ಈ ವಿಡಿಯೋವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಮಿಥುನ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.